ನಿಮ್ ಸ್ಟ್ಯಾಂಡ್ ಏನು ಬಿಜೆಪಿ ಏನ್ ಹೇಳುತ್ತಾ ಅದೇ ನೀವು ಹೇಳೋದಲ್ವಾ? ಅಲ್ಲ ಅದನ್ನ ಹೇಳಿ ಫಸ್ಟ್. ಹೌದು ಬಿಜೆಪಿ ಏನ್ ಹೇಳುತ್ತೋ ಪ್ರತಾಪ್ ಸಿಂಹ ಅವ್ರು ಏನ್ ಹೇಳ್ತಾರೋ ಅದನ್ನೇ ನೀವ್ ಹೇಳೋದು. ಜೊತೆಗೆ ಮಿತ್ರ ಪಕ್ಷ ಆಗಿರೋದ್ರಿಂದ ನಾವು ಹೌದೌದು ಅವ್ರು ಹೇಳ್ದಂಗ್ ನೀವ್ ಹೇಳ್ಬೇಕು. ಯಾಕಂದ್ರೆ ನಿಮ್ಗೆ ಅದು ಒಂದ್ ನಿಮಿಷ ನಿಮ್ಗೆ ಹಿಸ್ಟ್ರಿ ಇಲ್ಲ ಈ ತರ. ಈಗ ನೀವ್ ಹೇಳ್ತಿರಲ್ಲ ಮೇಡಮ್, ಒಂದ್ ನಿಮಿಷ ಉಮೇಶ್ ಅವರೇ, ನಿಮ್ಮ ಪಕ್ಷದಲ್ಲಿ ಜಾತ್ಯತೀತ ಇದೆ. ಸೊ ಹೀಗಾಗಿ ನಿಮ್ಗೆ ಮೇಡಮ್ ಜಾತ್ಯತೀತ ಅಂತಂದ್ರೆ ಕೇವಲ ಬೇರೆಯವ್ರನ್ನೆಲ್ಲ ಓಲೈಸೋದಲ್ಲ, ನಮ್ಮ ಧರ್ಮವನ್ನು ಸಹ ನಾವು ಗೌರವಿಸೋದಂತಂದ್ರೆ ಜಾತ್ಯತೀತ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರ ಬಾಯಲ್ಲಿ ಬರುವಂತ ಏಕೈಕ ಪದ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಹಿಂದೆ ಬಿಜೆಪಿ ನೇತೃತ್ವದ ಸರ್ಕಾರ ಇದ್ದಾಗ ಆಜಾನು ಹಲಾಲು ಈ ತರದ ಸಂದರ್ಭಗಳಲ್ಲಿ ಅವ್ರು ಪದೇ ಪದೇ ಹೇಳಿದ್ರು ಇದು ಸರಿ ಇಲ್ಲ, ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಈ ತರದ ಕೋಮು ಭಾವನೆ ಕೆರಳಿಸಬಾರ್ದು ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಅದು ಹಳೆ JDS. ಈಗ ಹೊಸ JDS ಸ್ಟ್ಯಾಂಡ್ ಏನು? ನೀವು ಈ ರೀತಿಯಾದಂತಹ ಕೋಮು ಸಾಮರಸ್ಯ ಕದಡುವಂತಹ ಶಕ್ತಿಗಳನ್ನ ದೂರ ಇಡಬೇಕು ಅಂತಿರೋ, ಅಥವಾ ಈ ರೀತಿಯಾದಂತಹ ಪ್ರತಿಭಟನೆಗಳು ಅಥವಾ ಈ ಮೆರವಣಿಗೆಗಳು ಏನ್ ಮೊನ್ನೆ ನಡೆಯಿತು ಹುಡುಗಿಯರಿಗೆಲ್ಲ ಏಟು ಬಿತ್ತಲ್ಲ, ಅದಕ್ಕೆ ತಾವು ಪ್ರೋತ್ಸಾಹ ಕೊಡ್ತೀರಾ?